ರೀನಾ ಅವ್ರೆ, ಈಗ ನೆಕ್ಸ್ಟ್ ಬರ್ತಾ ಸ್ಕಿಟ್ ಯಾವ್ದು? ಇಡೀ ಜಗತ್ತಲ್ಲಿ ಎರಡು ಜಡೆಗಳು ಒಂದೇ ಕಡೆ ಸೇರಿದಾಗ ಯಾವ್ದ್ಯಾವ್ದಕ್ಕೂ ಜಗಳ ಆಗೋದು ಮಾಮೂಲಿ. ಆದ್ರೆ ಇಲ್ಲೆರಡು ಜಡೆಗಳು ಒಂದು ಡಬ್ಬ ಕಾರಣಕ್ಕೋಸ್ಕರ ಜಗಳ ಮಾಡ್ಕೊಂಡಿದ್ದಾರೆ. ಆ ಜಗಳ ಹೇಗಿರುತ್ತೆ ಅಂತ ತೋರ್ಸೋದಿಕ್ಕೆ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಯಶಸ್ವಿನಿ ನಿರಂಜನ್ ಹಾಗೂ ಅವರ ಪಾರ್ಟ್ನರ್ ಸುಷ್ಮಿತಾ ಅವರನ್ನ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತ್ಕೊಂಡೆ ಆಸೆಯ ತೀರದಂತೆ ಚಂದ ಮಾಮ. ಮಾಮ ಸುಜನ್ ಮಾಮ, ಹಾಯ್ ಮಾಮ. ನನ್ನ ಹೆಸರು ಮಾದಿರ್ಗಮ್ಮ ಮಾದೇವಿ ಅಂತ. ಈ ಮನೇಲಿ ಯಾರು ಬಂದಿರ್ಲಿಲ್ಲ, ಈ ಮನೇಲಿ ಮೂಸೂರ್ಲಿಲ್ಲ, ಯಾರೋ ಹೊಸಬ್ರು ಬಂದವ್ರಂತೆ. ಹಂಗಂತ ನನ್ ಗಂಡ ಹೇಳ್ದ. ನಿನ್ ಗಂಡ ಯಾಕೆ ಹೋಗಿದೆ ಅಲ್ಲಿಗೆ? ಮಾತಾಡ್ಸಕ್ಕಿಕ್ಕನು. ಈಗ ಬೆಳಗಾಯ್ತಲ್ಲ, ಈಗ ನಾನು ಹೋಗಿ ಮಾತಾಡ್ಸ್ಕೊಬತ್ತೀನಿ. ಸುಸು ಏನ್ಲ ಹೆಂಗ್ ನಡ್ಕಬತ್ತಿ ಅಂತ ನೋಡ್ದೆ. ಸುಸು ಎಂತ ತಿರುಗ್ತೀನಿ ಅಂತ ನೋಡಿ. ನಮಸ್ಕಾರ. 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 ನನ್ನ ಹೆಸರು ಮಾದೇವಿ ಅಂತ. ನೀವು ಹೊಸ್ತಾಗ್ ಬಂದಿರೋದೇ? ಹೌದು. ಏರಿಯಾ ಹೊಸದಲ್ವಾ, ಜನ ಹೆಂಗೋ ಏನೋ ಅಂತ ಮಾತಾಡ್ಸಿರ್ಲಿಲ್ಲ. ತಲೆ ಕಡ್ಸ್ಕೊಬಿಡಿ, ಇವ್ರ ಬಂಡವಾಳ ಎಲ್ಲ ನನಗ್ ಗೊತ್ತು. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಬೆಳಗ್ಗೆ? ಕೇಳ್ಬೇಕು ಅನ್ಕೊಂಡಿದ್ದೆ. ಏನು? ಈ ವಯಸ್ಸಾಗಿರೋ ಚಂದ್ರಪ್ರಭಾ ಇದ್ದಾನಲ್ಲ, ಅವನಿಗೇನೋ ಎಳೆ ವಯಸ್ಸಿನ ಹುಡುಗಿ ಕೊಟ್ಟಿದಾರಂತೆ. ಅಯ್ಯೋ, ಯಾರನ್ ಕೊಟ್ರ ಏನ್ ಪ್ರಯೋಜನ? ಯಾಕೆ? ಅಲ್ಲೆಲ್ಲ ಉದ್ರದ್ಮೇಲೆ ಬಟಾಣಿ ಸಿಕ್ಕದಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕೇಳ್ಬೇಕು. ಏನು? ಅಯ್ಯಪ್ಪಂದು ಮನೆ ಫಸ್ಟ್ ನೈಟ್ ಆಯ್ತಂತೆ. ಏನಂತ ಟೇಕಪ್ ಆಗಿಲ್ಲ ಬಿಡಿ. ಅವನ್ಗದು ಓಪನಿಂಗ್ ಮ್ಯಾಚ್ ಅಂತೆ. ಅವ್ರ ಎಂಟ್ರು ಆಗ್ಲಡಿ ಸೆಂಚುರಿ ಮಾಡ್ಬಿಟ್ಟಿದ್ರಂತೆ. ಆಶ್ಚರ್ಯ. ನಿಮ್ಗಷ್ಟ ಮಕ್ಕಳು? ನನ್ ಮಕ್ಳೇ ಇಲ್ಲ. ಯಾಕೆ ನಿಮ್ ಮಕ್ಳು ಮಾಡ್ಕೊಂಡಿಲ್ಲ? ನನ್ ಗಂಡ ನಂಬರ್ 1 ಕಬಡ್ಡಿ ಪ್ಲೇಯರು. ಕಬಡ್ಡಿ 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 ಅಂತ ಬರ್ತಾನೆ, ಮುಟ್ಬಿಟ್ಟು ಔಟ್ ಅಂತ ಹೊಟ್ಟೋಯ್ತಾನೆ. ನನ್ ಗಂಡ ಇತ್ತೀಚಿಗೆ ನನ್ ಮಾತೆ ಕೇಳ್ತಾ ಇಲ್ಲ. ಇಡ್ಲಿ ಹಾಕೂ ತಿನ್ನಲ್ಲ, ದೋಸೆ ಹಾಕೂ ತಿನ್ನಲ್ಲ. ತಲೆ ಮೇಲೆ 2 ಹಾಕು ತಿಂತಾನೆ. ನಾನ್ ಹಂಗೆ ಬೇಡ ಮಾಡೋದು. ನಾನು ಇನ್ಮೇಲೆ ಹಂಗೆ ಮಾಡೋದು. ತಲೆ ಇಟ್ಕೊತೀನಿ ನಿನಗೆ ಫಸ್ಟ್ ಆಫ್ ಆಲ್, ತಲೆ ಮೇಲೆ ಹಾಕಕ್ಕೆ ಎಗ್ರು ಬಿಟ್ಟು ಹಾಕ್ತೀನಿ. ನಮ್ಮ ಅತ್ತೆ ಇರೋವರೆಗೂ ನನ್ ಗಂಡ ಚೆನ್ನಾಗಿದ್ದ. ಈಗ್ಲೇ ಊರಲ್ಲಿರೋ ನವರಂಗಿ ಆ ನಾಟಕ ಎಲ್ಲ ಅವನೊಬ್ಬನೇ ಆಡ್ತಾನೆ. ಹೌದಾ? ಸಿಟ್ಟಲ್ಲಿರೋನ ಮನೇಲಿರೋನ? ಮನೇಲಿರೋನು ಸರ್. ನಿನ್ ಗಂಡ ಮನೇಲಿ ಊಟ ಮಾಡಲ್ವೇ? ಅವ್ನ್ ಮನೇಲಿ ಊಟ ಮಾಡ್ತಿಲ್ಲ ಅಂದ್ರೆ ಅವ್ನ್ಗ ಹಸುವಾಗಿಲ್ಲ ಅಂತ ಅಲ್ಲ, ಆಚೆ ಬೇರೆ ಊಟ ಮಾಡ್ತವನೆ ಅಂತ. ಗಾರೆ ನಾನು ನೋಡೇ ಬಿಡ್ತೀನಿ ಅವ್ನ್ ಯಾವ ಸಂಧ್ಯಲ್ಲಿ ತಿಂತಾದಾನೆ ಅಂತ. ನೋಡ್ಕೊ ಸರಿಯಾಗಿ ನೋಡ್ಕೊ. ಏನು ಗಾಜಿನ ಬೆಳೆ ಹಾಕಲ್ವಾ? ಏನು ಗೊತ್ತಿಲ್ಲ ತರ. ಗಾಜಿನ ಬೆಳೆ ರಾತ್ರಿ ಹೊತ್ತು ಸೌಂಡು ಒಂದೊಂದ್ಸತಿ ಹೊಡ್ದೇ ಹೋಯ್ತದೆ. ಅದಕ್ಕೆ ಎಲ್ಲ ಬಿಚ್ಚಾಕ್ಬಿಟ್ಟು ಮಲಿಕತೀನಿ ನಾನು. ನಾನು ಅಷ್ಟೇ ಬಿಚ್ಚ ಹಾಕ್ಬಿಟ್ಟು ಮಲ್ಕೋತೀನಿ. ಎಣ್ಣೆ ಬೊಳೆನ ಸರಿಯಾಗಿ ಹೇಳ ಮೂದೇವಿ. ಆಗಳಪ್ಪ ನಿನ್ನ ಹತ್ರ ಮಾತಾಡ್ಕೊಂಡು ಅನ್ನಕ್ಕೆ ಇಟ್ಟಿದೀನಿ, ಸಾರ್ ಹಿಡಿದ ಮರ್ತ್ಕೊಬಿಟ್ಟೆ. ಏನ್ ಸಾರ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನೋ ಒಂದ್ ಮಾಡ್ತೀನಿ ಇವಾಗ. ನಾನು ನುಗ್ಗೆಕಾಯಿ ಸಾರು ಮಾಡಿದೀನಿ, ಕೊಡ್ಲಾ? ಕೊಡೆ, ಯಾರಾದ್ರೂ ಬೇಡ ಅಂತಾರೆ, ಕೊಡು. ತಗೊಂಡ್ಬಿಡ್ತೀನಿ ಇರು. ಕೊಡಿ. ಅಯ್ಯಪ್ಪ, ತಗೋಡ್ ನುಗ್ಗೆಕಾಯಿ ಸಾರು, ಡಬ್ಬ ಹುಷಾರು. ನನ್ ಗಂಡ ಹೊಸ್ದಾಗ್ ಕುಡ್ಸಿರೋ ಡಬ್ಬ ಆಯ್ತಾ? ಡಬ್ಬ ತಿಂದೇನಾ? ಅದ್ರೊಳಗೆಲ್ಲ ಸಾರ್ತಾನೆ. ಎರಡು ದಿನಗಳ ನಂತರ ಡಬ್ಬ ತಗೊಂಡ್ 2 ದಿನ ಆಯ್ತು.
ನನ್ ಗಂಡ ಡಬ್ಬ ಎಲ್ಲಿ ಅಂತ ಬಾಯ್ ಬಡ್ಕೋತಾ ಇದ್ದಾಳೆ. ಇವಳು ನೋಡಿದ್ರೆ 2 ದಿನದಿಂದ ಕಾಣಿಸ್ತಾನೆ ಇಲ್ಲ. ಹೋಗಿ ವಿಚಾರಿಸ್ಕೊಂಡೇ ಬಿಡ್ತೀನಿ. ಅಲ್ಲ 2 ದಿನದಿಂದ ಅದೇ ನೈಟ್ ಹಾಕೊಂಡಿದ್ಯಲ್ಲ ಅದನ್ನ ಹೇಳು. ದುಡ್ಡಿಲ್ಲ ಸರ್. ಓ ಇವಳು ಎಲ್ಲೋದ್ಲ ಏನ್ ಕತೆನೋ ಗೊತ್ತಿಲ್ಲಪ್ಪ. ನನ್ ಗಂಡ ಬರೋಷ್ಟರಲ್ಲಿ ಡಬ್ಬ ವಾಪಸ್ ಇಸ್ಕೊಂಡ್ ಬರ್ಬೇಕು. ಶ್ರುತಿ ಮೇಡಮ್ ಅವಳು ಬಂದಿದ ತಕ್ಷಣ ಒಂಚೂರು ಹೇಳಿ. ನಿನ್ ಸಾರ್ತಿ ನಿನ್ನ ಎಷ್ಟ್ ದಿನ ಎದ್ದೇಳಲ್ವಾ ಯಾರಿಗ್ ಗೊತ್ತು. ಒಂಚೂರು ಹೇಳ್ಬಿಡಿ ಆಯ್ತಾ ಪ್ಲೀಸ್. ಯಾವ್ದೋ ಮೋಸ್ಟ್ಲಿ ಕಳಬೇರ್ಕೆ ನುಗ್ಗೆಕಾಯಿ ಕೊಟ್ಟಿರ್ಬೇಕು. 2 ದಿನ ಮನೆಯಿಂದ ಆಚೆ ಬಂದಿಲ್ಲ. ಅಯ್ಯೋ ಏನಾಗ್ಬಿಟ್ಟದೆ ಗೊತ್ತಾ, ನಾನು ನನ್ ಗಂಡ ನುಗ್ಗೆಕಾಯಿ ಸಾರ್ನ ಕೊರ್ಕೊಂಡ್ ತಿಂದು ಡಬ್ಬಿ ಎತ್ತಿಟ್ಬಿಟ್ಟು ಮಲಗಿದ್ನ. ಬೆಳಗ್ಗೆ ಎದ್ದು ನೋಡ್ತೀನಿ ಡಬ್ಬನೇ ಕಾಣಿಸ್ತಾ ಇಲ್ಲ. ಅಯ್ಯೋ ಈ ಮೂದೇವಿ ಹೆಂಗೋ ಏನೋ ಬಾಯಿಗೆ ಬಂದಂಗ್ ಬೈದು ನಾಯಿ ಹೊಡ್ದಂಗ್ ಕೊಟ್ಬಿಟ್ರೆ ಏನ್ ಮಾಡ್ಲಿ. ಎಲ್ಲಿ ಹೋಯ್ತು ಅಂತದು? ಎಲ್ಲೋಯ್ತು ನನ್ಗೇನ್ ಗೊತ್ತು. ಯಾರೋ ಕದ್ದಿರ್ಬೇಕು. ಬಳೆ ಇಲ್ವಾ ಬಿಚ್ಕೊಡು. ಬಳೆ ಚಿನ್ನದಲ್ವಲ್ಲ ಮೇಡಮ್, ಅದಕ್ಕೆ 2 ದಿವಸದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದೀನಿ. ಕೊತ್ತಿಗಿರಿ ಮಿಕ್ಸ್ ಸೊಪ್ಪು ತಗೊಬರ್ಬೇಕು. 1 ನಿಮಿಷ ನೋಡ್ಕೊಳ್ಳಿ ಅವಳನ್ನ ಆಯ್ತಾ. ಮಾದೇವಿ, ನನ್ನ ಹೆಸರು ಮಾದೇವಿ ಅಲ್ಲ, ಅವ್ರ ಮನೆ ಬೆಕ್ಕು. ಮ್ಯಾವ್. ಮಾದೇವಿ ಮನೆ ಬೇಕು. ನೀವೇನ್ರಿ 2 ದಿವಸದಿಂದ ಕಾಣಿಸ್ಲೇ ಇಲ್ಲ. ನಾನಲ್ಲಮ್ಮ, ನೀನು ಕಾಣಿಸ್ತಾ ಇದ್ದಿದ್ದು 2 ದಿನ. ಎಲ್ಲ ನನ್ನ ಡಬ್ಬಿ ನುಗ್ಗೆಕಾಯಿ ಸಾರು ಕೊಟ್ಟಿದ್ರಿ ಅಲ್ವಾ? ಚೆನ್ನಾಗಿತ್ತು. ಆಶ್ಚರ್ಯ ಏನ್ ಗೊತ್ತಾ, ಏನು ಆ ಡಬ್ಬಿ ಕಾಣಿಸ್ತಾನೆ ಇಲ್ಲ. ಡಬ್ಬಿ ಕಾಣಿಸ್ತಾ ಇಲ್ವಾ? ಅಯ್ಯ ನಿನ್ ಮಗಕ್ ನನ್ ದೋಸೆ ಉಯ್ಯ ಹಳದೋಯ್ತು ಅಂತ ನಿಲ್ಕೊಂಡ್ ಹೇಳದಿಕ್ಕೆ ತೂತಾಗಿರೋ ನಿನ್ ಗಂಡನ್ ಚಡ್ಡಿ ಅನ್ಕೊಂಡಿದ್ದೇನೆ. ಎಲ್ಲೇ ನನ್ ಡಬ್ಬ ಎಲ್ಲೇ ಕೊಡೆ, ಈಗ್ಲೇ ಕೊಡೆ ನನ್ ಡಬ್ಬನ. ಇಲ್ಲ ಅಂತಂದ್ರೆ ಕೆಂಗೇರಿ ಮೋರಿಲ್ ಬಿತ್ತಿರೋ ಕಲ್ ತಗೊಂಡ್ ನಿನ್ ತಲೆನ ಚಚ್ಚಿ ಸಾಯಿಸ್ಬಿಡ್ತೀನಿ. ಡಬ್ಬ ಊರೈತಪ್ಪ, ಹುಡುಗಿ ಡಬ್ಬ ತರ ಸಿಕ್ಬಿಟ್ಲು. ನೀನು ಡಬ್ಬ, ನಾನು ಡಬ್ಬ, ಎಲ್ಲ ಡಬ್ಬ. ಡಬ್ಬ ಅಂತ ಪಡ್ಕತ್ತಿಲ್ಲ. ಸ್ಲೀಮೆಗಿಲ್ದಿರೋ ಡಬ್ಬ. ನನ್ ಗಂಡ ಅಂತ ಹತ್ತು ಕೊಡಿಸ್ತಿದ್ದ. ಹೋಗ್ಲಿ ಪಾಪ ಅಂತ ಏದೋ ಸಾಂಬಾರಿಸ್ಕೊಂಡಲ್ಲ, ನನ್ ತಪ್ಪು. ನಿನ್ ಹೇಳದ್ಮೇಲೆ ಹಾಕ್ತೀನಿ, ಹೋಗಲೇ. ಅಮ್ಮ ತಾಯಿ, ಭಾರತ್ ಮಾತೆ ತರ ಇದ್ದೋಳು ಬಂದಾಗ ಏನೇ ನಮ್ಮೂರ್ ಮಾರಮ್ಮನ್ ತರ ಆಡ್ತೀಯ. ಓ ಅಕ್ಕ ಸರಿಯಾಗಿದ್ಯಾ ನೀನು. ನಾಳೆಯಿಂದ ನನ್ ಗಂಡನ್ ತವ ಹೆಂಗ್ ಜಗಳ ಆಡ್ಬೇಕು ಅಂತ ನಿನ್ನ ಹತ್ರ ಟ್ಯೂಷನ್ಗೆ ಬಂದೇನೋ. ಇವತ್ತಿಗೆ ಸಾಕು, ಬೋರ್ ಆಯ್ತು. ನಾಳೆ ಇಟ್ಕೊಳ್ಳೋಣ. ಸರಿ ಅಮ್ಮ, ಸರಿ ಆಯ್ತು, ಹೋಗ್ಬಿಡ್ಬಾ. ಲೇ ಮಾದೇವಿ, ನನ್ ಡಬ್ಬ ಮರಿಬೇಡ. ಅಕ್ಕ ಕೊಡ್ತೀನಕ್ಕ. ನಿಮ್ ಸ್ಕಿಟ್ ಅಂತೂ ಡಬ್ಬಾ ತರನೇ ಇತ್ತು. ಅಯ್ಯಪ್ಪ, Really? ರಿಯಲಿ Max? ಬಾಕ್ಸ್ ಆಫ್ ಕೋರ್ಸ್. ಅಲ್ಲ ನಿರಂಜನಣ್ಣ, ಅಯ್ಯಪ್ಪ ಬಾಳ ನೆಮ್ಮದಾಗಿದ್ಯಣ್ಣ, ಹಂಗೆ ಇದ್ಬಿಡು. ತಂದು ಸ್ಟೇಜ್ ಬಿಟ್ಬಿಟ್ಟು ಹೋಗಿರ್ದವನ್ನ ಇನ್ನ ಇದೇ ಪರ್ಫಾರ್ಮೆನ್ಸ್ ಮನೇಲಿ. ಯಾವಾಗಾದ್ರೂ ಒಂದ್ಸರಿ ಅಮಾಸೆ ಹುಣ್ಣಿಮೆಗೆ ಹಾ, ಹಾ. ಸಾಕಲ್ಲ, ಮತ್ತೆ ಸುಧಾರಿಸ್ಕೊಳಕ್ ತಿಂಗಳಾಗುತ್ತೆ. ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಹೇಗಿತ್ತಣ್ಣ ಈ ಡಬ್ಬಾ ಪರ್ಫಾರ್ಮೆನ್ಸ್? ಡಬ್ಬಾ ಪರ್ಫಾರ್ಮೆನ್ಸ್ ಅಲ್ಲ, ಇದು ಧಮಾಕೆದಾರ್ ಪರ್ಫಾರ್ಮೆನ್ಸ್. ಅದ್ಭುತದಲ್ಲಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನೀಡಿದ್ದೀರಾ. ಆಮೇಲೆ ಅಕ್ಕಪಕ್ಕದ ಮನೆಯವರ ಕಾನ್ಸೆಪ್ಟ್ ತಗೊಂಡು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ವೆರಿ 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 ಬ್ಯೂಟಿಫುಲಿ ಪರ್ಫಾರ್ಮ್ಡ್. ಯಶು, ಐ ಆಮ್ ರಿಯಲಿ ಖಂಡಿತವಾಗ್ಲೂ ಇದು ಒಂದು ದೊಡ್ಡ ಒಂದು ಇಂಪ್ರೂವ್ಮೆಂಟ್ ನನಗೆ ಕಾಣಿಸಿರೋದು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ. ಫ್ಯಾಂಟಾಸ್ಟಿಕ್. ಆಮೇಲೆ ಸುಸು, ನಿನ್ನ ಒಂದು ಸ್ಟೈಲು, ನಿನ್ನ ಒಂದು ಏನಂತಾರೆ, ಇಟ್ಸ್ ಯೋರ್ ಯುನೀಕ್ನೆಸ್. ನೀನ್ ಈ ತರ ಒಂದು ಪರ್ಫಾರ್ಮೆನ್ಸ್ ಮಾಡೋದು. ಅಂಡ್ ಏನು ಅಂದ್ರೆ ಆ ಒಂದು ಡೈಲಾಗ್ ಡೆಲಿವರಿ, ವಾಯ್ಸ್ ಮಾಡ್ಯುಲೇಷನ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸಖತ್ತಾಗಿತ್ತು. ಇದು ಪ್ರತಿ ಸಲ ನಡೆಯುವಂತ ಒಂದು ವಿಚಾರ ಇದು. ಯಾಕಂದ್ರೆ ಹೆಂಗಸರ್ಗೆ ಅದ್ ಏನ್ ಗಂಡನ ಮೇಲೆ ಆ ಒಲವಿದೆಯೋ ಇಲ್ವೋ, ಬೇರೆಯವ್ರ ಮನೆ ಕೊಟ್ಟಿರುವಂತ ಡಬ್ಬದ ಮೇಲೆ ತುಂಬಾ ಪ್ರೀತಿ. ಕೊಟ್ಬಿಡ್ತಾರೆ ಊಟ. ನಿನ್ ಕೆಜಿ ಗಟ್ಲೆ ತಗೊಂಡು ಡಬ್ಬ ಮಾತ್ರ ವಾಪಸ್. ಅದು ಕಿತ್ತೋಗಿ ಎಲ್ಲ ರಸ್ಟ್ ಹಿಡಿದು ಪ್ಲಾಸ್ಟಿಕ್ ಡಬ್ಬ ಆಗಿ ಮುರಿದೋಗಿದ್ರು ಡಬ್ಬ ವಾಪಸ್ ಬರ್ಬೇಕು. ಬಟ್ ವೆರಿ ಗುಡ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್, ಸೂಪರ್, ವೆರಿ ವೆರಿ ಗುಡ್. ಬಹಳ ಖುಷಿ ಆಯ್ತು. ಸಾಧು ಅಣ್ಣ, ಅಯ್ಯೋ ನಕ್ಕು ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನಿಜವಾಗ್ಲು. ಅಯ್ಯೋ ಆ ಅಮ್ಮ ಏನ್ರಿ ಅವರು, ಸುಷ್ಮಿತಾ ಅವರು ಎಲ್ಲಮ್ಮ ಇದ್ರಿ ನೀವೆಲ್ಲ? ಮಜಾ ಭಾರತದಲ್ಲಿದೆ ಸರ್, ಈಗ ಗಿಚ್ಚಿ ಗಿಲಿಗಿಲಿಗೆ ಬಂದಿದ್ದೀನಿ. ಇದಕ್ ಮುಂಚೆ ಏನ್ ಮಾಡ್ತಿದ್ರು?
ಸರ್ ಇದಕ್ ಮುಂಚೆ ನಾಟಕಗಳು ಮಾಡ್ತಿದ್ದೆ, ಹಾ ಹಾ. ಹಾಗೆ ಸಿನಿಮಾಗಳನ್ನ ಫಸ್ಟ್ ಶುರು ಮಾಡಿದ್ದು ನಾನು. ಅದಾದ್ಮೇಲೆ ಮಜಾ ಭಾರತ ಸಿಕ್ಕ. ಯಾವ ಯಾವ ಸಿನಿಮಾ ಮಾಡಿದ್ರಿ? ಮುಗುಳುನಗೆ ಸಿನಿಮಾ ನನ್ನ ಮೊದಲನೇ ಸಿನಿಮಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆನೆ ಫಸ್ಟ್ ಶಾರ್ಟ್ ನಾನು ಮಾಡಿದ್ದು. ಆಮೇಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅಮ್ಮ ಐ ಲವ್ ಯು ಸಿನಿಮಾ ಮಾಡಿದೆ. ಏನ್ ಮಾಡಿದೆ ಅಮ್ಮ? ನನಗೆ ಗೊತ್ತಿಲ್ವಲ್ಲ, ನೀನು ನನ್ನ ಜೊತೆನೆ ಮಾಡಿಲ್ಲ. ಸರ್ ಅದೇ ಕಾಂಬಿನೇಷನ್ ಸಿಕ್ಕಿಲ್ಲ ಸರ್. ಯಾಕೆ ಸಿಕ್ಕಿಲ್ಲ? ಗೊತ್ತಿಲ್ಲ ಸರ್. ಇವತ್ ಸಿಕ್ಕಿದಿರಲ್ಲ ಈಗ ಒಟ್ಟಿಗೆ. ಸಿಕ್ಕಿದ್ರಲ್ಲ, ನಾನು ಮಾಡಿಸ್ತೀನಿ ನನ್ನ ಜೊತೆ. ಒಂದು ಡಬ್ಬಾ ಕಥೆನ ಇಟ್ಕೊಂಡು ನೀವು ಆಮೇಲೆ ಏನ್ ಪಂಚ್ಗಳು ನೀವು ಸಕ್ಕದ ಮಾಡಿದ್ರಿ ಮೇಡಮ್. ವೆರಿ 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 ನೈಸ್. ಒಳ್ಳೆ ಗುರುಗಳನ್ನ ಪಡೆದಿದ್ದೀರ ನೀವು. ಹೌದು, ಖಂಡಿತ, ಡೆಫಿನೆಟ್ಲಿ. ಎಸ್, ನೀವು ಒಳ್ಳೆ ಕಲಾವಿದರಾಗ್ತೀರಾ ಅವ್ರ ಮೂಲಕ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೂಪರ್. ಥ್ಯಾಂಕ್ ಯು. ಶ್ರುತಿ ಮ್ಯಾಮ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಯಾವುದೇ ಒಂದು ಕತೆ, ಆ ಕತೆ ಜನಕ್ಕೆ ತುಂಬಾ ಇಷ್ಟ ಆಗಬೇಕು ಅಂದ್ರೆ ಅಲ್ಲಿ ಹಲವಾರು ಪಾತ್ರಗಳಿರ್ಬೇಕು. ಆದ್ರೆ ಎರಡೇ ಪಾತ್ರಗಳಿಟ್ಕೊಂಡು ಒಂದು ಸ್ಕಿಟ್ ಅನ್ನ ಮಾಡ್ತಾ ಎಲ್ಲರ ಮನ್ಸನ್ನ ಗೆಲ್ಲೋದಿದೆಯಲ್ಲ, ಅದು ಸುಲಭವಾದ ವಿಚಾರನೇ ಅಲ್ಲ. ನೀವಿಬ್ರು ಇವತ್ತು ಸೂಪರ್ ಆಗಿ ಆಕ್ಟ್ ಮಾಡಿದ್ರಮ್ಮ. ಇಬ್ರು ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಸುಷ್ಮಿತಾ ಮ್ಯಾಮ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದೆ ಕಣೋ. ಮಜಾ ಭಾರತದಲ್ಲಿ ನಾನ್ ನೋಡಿದ ಸುಷ್ಮಿತಾ ಫಸ್ಟ್ ಸ್ಕಿಟ್ ನಲ್ಲಿ, ಕಳೆದ ಸ್ಕಿಟ್ ನಲ್ಲಿ ಎಲ್ಲೋ ಕಳೆದೋಗ್ಬಿಟ್ಲಾ ಅಂತ ಅನಿಸ್ತಾ ಇತ್ತು. ಯು ಆರ್ ಬ್ಯಾಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಇನ್ನೇನ್ ಹೇಳಕ್ ಸಾಧ್ಯ? ಶುಜಾ, ಐ ಆಮ್ ವೇಟಿಂಗ್. ರೆಡಿ, ಡಬ್ಬಿಂಗ್ 1 2 3. ಗಿಚ್ಚಿ ಗಿಲಿಗಿಲಿ. ಏನೇ ಹೇಳು ಸುಸು, ಸ್ಕಿಟ್ ಮಾತ್ರ ಸೂಪರ್ ಆಗಿ ಮಾಡಿದೆ. ಡಬ್ಬಾ ಸ್ಕಿಟ್. ಸಾಧು ಸರ್ ಬೇರೆ ಭರವಸೆ ಕೊಟ್ಟಿದ್ದಾರೆ, ಅವಕಾಶ ಕೊಡ್ತೀನಿ ಅಂತ. ಎಷ್ಟು ಖುಷಿ ಆಗುತ್ತೆ ನನಗೆ ಈ ಒಂದು ಮೂಮೆಂಟ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಶ್ರುತಿ ಮ್ಯಾಮ್ ಕಡೆಯಿಂದ ಹಾಗೆ ಸೃಜನ್ ಸರ್ ಕಡೆಯಿಂದ ಆ ಥರ ಒಂದು ಕಮೆಂಟ್ಸ್ ತಗೊಳಕ್ಕೆ ನಾನು ಸತತ 5 ವರ್ಷ ಕಷ್ಟಪಟ್ಟಿದ್ದೀನಿ. ಯಾಕಂದ್ರೆ ಇಷ್ಟು ಜಾಸ್ತಿ ಕಮೆಂಟ್ಸ್ ಸಿಕ್ಕಿರೋದು ಫಸ್ಟ್ ಟೈಮ್ ನನಗೆ. ಬಿಕಾಸ್ ಮಜಾ ಭಾರತದಲ್ಲಿ ಇರ್ಬೇಕಾದ್ರೆ ಕಿರೀಟ ಕೊಡ್ತಾ ಇದ್ರು, ಬಟ್ ಚಿಕ್ಕ ಮಕ್ಳು ಇರ್ತಿದ್ರು ನಮ್ಮ ಜೊತೆ. ಸೊ ಅವ್ರಿಗೆ ಕಂಪೇರ್ ಮಾಡಿ ಅವ್ರಿಗೆ ಹೋಗ್ತಿತ್ತು. ಹಿಂಗೆ ಜಸ್ಟ್ ಮಿಸ್ ಅಲ್ಲಿ ಯಾವಾಗ್ಲೂ ಆಗ್ತಿತ್ತು. ಸೊ 5 ವರ್ಷದಲ್ಲಿ ಫಸ್ಟ್ ಟೈಮ್ ಗೋಲ್ಡನ್ ಬಜಾರ್ ತಗೊಂಡಿದ್ದೀನಿ. ಹಲೋ ಮೇಡಮ್, ಈ ಗೋಲ್ಡನ್ ಬಜರ್ ಕೊಟ್ಟಿದ್ದೆ ನಿಮ್ಮೊಬ್ರಿಗೋಸ್ಕರನೇ. ಅದ್ ನನ್ನ ಸೌಭಾಗ್ಯ ಸರ್. ಅಂಡ್ ಪ್ರತಿ ಸತಿನೂ ಕಲಾವಿದರಿಗೆ ಈ ತರ ವೇದಿಕೆ ಸಿಗೋದೇ ದೊಡ್ಡ ವಿಷಯ. ಸಿಗೋದ್ರ ಜೊತೆಗೆ ಅದ್ರ ಒಂದು ಆಪರ್ಚುನಿಟಿ ಸರ್ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಬಟ್ ನೀವ್ ಒಂದ್ ಭರವಸೆ ಕೊಟ್ರಲ್ಲ, ನಂಗೆ ತುಂಬಾ ಕಾಯ್ತಿದ್ದೆ ಸರ್ 5 ವರ್ಷದಿಂದ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಕೂಡ ಈ 10 ವರ್ಷದಿಂದ ಒಂದು ಸರಿಯಾದ ಫಿಮೇಲ್ ಆರ್ಟಿಸ್ಟ್ ನಮ್ಮ ಜೊತೆ ಸಿಕ್ಲಿಲ್ವಲ್ಲ ಅಂತ ನಾನು ಇಲ್ಲಿ ತನಕನೂ ಕೊರಗ್ತಾ ಇದ್ದೀನಿ. ಒಂದು ಆರ್ಟಿಸ್ಟ್ ಸಿಗ್ತಾ ಇಲ್ಲ ಈ ಥರ ಜೊತೆಲಿ ಟೈಮಿಂಗು ಸಿಕ್ಕಿ ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋರು. ಉಮಾಶ್ರೀ ಅವರಾಗಲಿ, ಆಮೇಲೆ ಇವರಿದ್ರು, ರೇಖಾ ದಾಸ್ ಅವರಿದ್ರು. ಅವರಿಬ್ಬರು ಬಿಟ್ರೆ ಇನ್ನೊಬ್ರು ಹೇಳಿ. ಇವತ್ತು ನಿಮ್ಮನ್ನು ನೋಡಿದ್ದೀನಿ, 100% ನನ್ನ ನೆಕ್ಸ್ಟ್ ಕಾಂಬಿನೇಷನ್ ನಿಮ್ಮನ್ನ ತಗೊಂಡೇ ತಗೊಂತೀನಿ. ಥ್ಯಾಂಕ್ ಯು ಸರ್. ನಾನು ಮಂಜು ಅವ್ರಿಗೂ ಭರವಸೆ ಕೊಟ್ಟೆ. ಮಂಜು ಮೊನ್ನೆ ಒಂದೇ ಸಿನಿಮಾ ಜೊತೆ, ಅದಕ್ಕೆ ಮುಂಚೆ ಸಣ್ಣ ಸಿನಿಮಾ ಮಾಡಿದ್ದೆ ಅಷ್ಟೇ. ಅವ್ರ ಹೆಸರನ್ನ ಎಲ್ಲ ಕಡೆ ಈಗ ನಾನು ತಗೊಳ್ತಾ ಇದ್ದೀನಿ. ಅದು ಅವ್ರಿಗೂ ಗೊತ್ತು. ಅದು ಅವ್ರಿಗೆ ಖಂಡಿತ ಅವ್ರನ್ನ ಒಂದು ಲೆವೆಲ್ ಕರ್ಕೊಂಡು ಹೋಗುತ್ತೆ ನಾವು ಹೇಳಿದ್ಮೇಲೆ ಅಷ್ಟೇ. ಥ್ಯಾಂಕ್ ಯು. ಖುಷಿ ಆಯ್ತು ಅಷ್ಟೇ, ಏನಿಲ್ಲ. ಸಾಧು ಸರ್ ಏನ್ ಹೇಳಕ್ ಇಷ್ಟಪಡ್ತೀಯಾ? ಐ ಲವ್ ಯು ಸರ್. ನೀನು ಬಂದು ನಮ್ಮ ಜೊತೆ ಆಕ್ಟ್ ಮಾಡ್ತಿರಲ್ಲ, ಅವಾಗ ಅಲ್ಲಿರೋರೆಲ್ಲ ನೀನು ಲವ್ ಮಾಡಬೇಕು, ಆ ಥರ ಮಾಡಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್. ಕಂಗ್ರಾಚುಲೇಷನ್ಸ್ ಅಗೇನ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಅಪ್ಕಮಿಂಗ್ ಪರ್ಫಾರ್ಮೆನ್ಸಸ್ ಗಳಿಗೆ. ಥ್ಯಾಂಕ್ ಯು ಮ್ಯಾಮ್.